ಎಸ್ ನಮ್ಮ ಜೊತೆಗೆ KJ ಬಾಬು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ನಿಮ್ಮ ಮಗನ ವಿರುದ್ಧನೇ ಗಂಭೀರ ಆರೋಪ ಮಾಡ್ತಿದ್ರ ಸರ್, ಏನು ವಿಚಾರ ಅಂತ? ಅವನಿಗೆ ಬುದ್ಧಿ ಇಲ್ಲ. ಇವಾಗ ಅವನು ಹೋಗಿ ಗುಲಾಮ್ ಮುಸ್ತಫಾ GM ಇನ್ಫಿನಿಟ್ ಓನರ್ ಗುಲಾಮ್ ಮುಸ್ತಫಾ ಅಲಿಯಾಗಿದ್ದಾನೆ. ಅವನಿಗೆ ಇವಾಗ ಬುದ್ಧಿ ಇಲ್ಲ. ಇವಾಗ ಏನು ಗೊತ್ತಾಗ್ತಾ ಇಲ್ಲ. ಅವನು ದೊಡ್ಡ ಫ್ರಾಡ್ ಇದ್ದಾನೆ ಗುಲಾಮ್ ಮುಸ್ತಫಾ. ನನಗೆ ಅಲ್ಲ, ಎಲ್ಲ ಒಂದು 3,000 ಜನ ಫ್ಲ್ಯಾಟ್ ಓನರ್ಸು ಅವ್ರ ಹತ್ರ ಫ್ಲ್ಯಾಟ್ಗಳು ತಗೊಂಡಿದ್ದಾರೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ನಿಯೋ ಟೌನಲ್ಲಿ. ಅವ್ರಿಗೆಲ್ಲರಿಗೂ ಮೋಸ ಮಾಡಿದ್ದಾನೆ. ಅವನ ಮಾತಲ್ಲಿ ಬಂದುಬಿಟ್ಟಿದ್ದಾನೆ ಹುಡುಗ. ಅವನಿಗೆ ಮೆಚ್ಯೂರಿಟಿ ಇಲ್ಲ. ಮಗನ ಮೇಲೆ ಗಂಭೀರ ಕೊಲೆ ಬೆದರಿಕೆ. ಏನು ಮಾಡಬೇಕು? ಕೊಡಲೇಬೇಕಲ್ಲ. ಇವಾಗ ನಾನು ಸೇಫ್ಟಿ ನಾನು ಮಾಡ್ಕೋಬೇಕಲ್ಲ. ನಾಳೆ ಏನೋ ಆಗದಿರಂಗೆ ನಾನು ಸೇಫ್ಟಿ ಮಾಡ್ಕೋಬೇಕಲ್ಲ. ಫ್ಲಾಟ್ ವಿಚಾರನ ಏನೋ ಹಣದ ವಿಚಾರನ? ಫ್ಲ್ಯಾಟ್ ವಿಚಾರ ಅಲ್ಲ. ನಮ್ಮ ಹತ್ರ ಅವನು ಒಂದು 200 ಕೋಟಿ ರೂಪಾಯಿ ಸಾಲ ಕೇಳ್ತಾನೆ ಅವ್ರ ಮಾವ. ಯಾರು? ನಿಮ್ಮ ಮಗನ ಮಾವ? ಮುಸ್ತಫಾ. ನಿಮ್ಮ ಮಗನ ಮಾವ. ಆಮೇಲೆ ನಮ್ಮ ಹತ್ರ ಲ್ಯಾಂಡ್ ಕೇಳ್ತಾರೆ. ಆ ಲ್ಯಾಂಡ್ ಕೊಡಲ್ಲ ಅಂತೇಳ್ಬಿಟ್ಟು ಈ ಹುಡುಗನಿಗೆ ಬೆಂಕಿ ಹಾಕಿ ನಮ್ಮ ಹತ್ರ ಕಳಿಸ್ತಾರೆ. ಅವನು ಬಂದು ನಮ್ಮ ಮಾವನಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಈ ಲ್ಯಾಂಡು 5.5 ಎಕರೆ ಲ್ಯಾಂಡ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋ ಪ್ರಾಪರ್ಟಿ ಅವ್ರಿಗೆ ಕೊಡಿ, 2 ವರ್ಷದಲ್ಲಿ ಅವ್ರು ದುಡ್ಡು ಕೊಡ್ತೀನಿ ಅಂತಾರೆ. ಅವ್ರು ಸುಮ್ಮನೆ ಕೇಳ್ತಾ ಇದ್ದಾರೆ ಅಂತ ಕೇಳ್ತಾನೆ. ಅವ್ನು ದೊಡ್ಡ ಫ್ರಾಡ್ ಇದ್ದಾನೆ, ನಾನು ಹೋಗಿ ಸಿಗಾಕೊಟ್ಟಿದ್ದೀನಿ, ಬೇಡ ಅವನು ಹುಷಾರಾಗಿರೋ ಅವನ ಜೊತೆಗೆ ಅಂತ ನಾನು ಅವನಿಗೆ ಕನ್ವಿನ್ಸ್ ಮಾಡ್ತೀನಿ. ಕನ್ವಿನ್ಸ್ ಮಾಡಿದ್ರೆ ಅವನು ಏನು ಹೇಳ್ತಾನೆ, ಇಲ್ಲ ಯಾರಿಗೋಸ್ಕರ ಇಟ್ಟಿದೆಯಾ ಇದು? ನಿನ್ಗೋಸ್ಕರ ಇಟ್ಟಿದ್ದೀನಿ. ನಿನ್ಗೋಸ್ಕರ ಅಂದರೆ ನನಗೆ ಬೇಡ, ಅದು ಅವ್ರಿಗೆ ಕೊಟ್ಬಿಡು ಅಂತಾನೆ. ನಾನು ಕೊಡಲ್ಲ ಅಂತ ಹೇಳಿದ್ಮೇಲೆ ನನ್ನ ಮೇಲೆ ಸೋಫಾ ಮೇಲೆ ತಳ್ಳಿಬಿಟ್ಟು ಕೈ ಎತ್ತಾನೆ. ಕೈ ಹೊಡಿಯೋಕ್ಕೆ ಬರ್ತಾನೆ. ನನ್ನ ಮಗ ಹೊಡಿಯೋಕ್ಕೆ ಬರ್ತಾನೆ. ಹೊಡಿಯೋಕ್ಕೆ ಬಂದರೆ ಆವಾಗ ನಮ್ಮ ಹೆಂಡತಿ ಎಲ್ಲ, ನನ್ನ ಹೆಂಡತಿ, ನನ್ನ ಮಗಳು, ನಮ್ಮ ಅಲ್ಲಿಯ ಎಲ್ಲ ಬಂದು ಬಿಡಿಸ್ತಾರೆ. ಬಿಡಿಸಿ ಅವನಿಗೆ ಆಚೆ ಕಳಿಸ್ತಾರೆ. 50 ದಿವಸ ಆಗುತ್ತೆ ಮನೆಯಿಂದ ಹೋಗಿ. ಅವನು ಇವತ್ತು ಬಂದಿದ್ರು, ಅವ್ರು ಹೇಳ್ತಾರೆ ನಾನು ಯಾವುದೂ ಆ ಥರ ಮಾಡಿಲ್ಲ ಅಂತ ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಿಮ್ಮ ಮಗ. ಈಗ ಅದು ಇವಾಗ ನೀವು ಹೇಳಿದ್ರಲ್ಲ, ನೋಡಿದ್ರಲ್ಲ, ಅವ್ನ ಮಾವನೇ ಸರಿ, ನಾವು ರಾಂಗ್ ಅಂತ. ನಾನು ದುಡ್ಡು ಕೊಟ್ಟು ಅವನಿಗೆ 15 ಕೋಟಿ ಕೊಟ್ಟು ಇವಾಗ ನಾವು ತಪ್ಪಲ್ಲಿ ಬಂದಿದ್ದೀವಿ. ಇವಾಗ ಅವನು ಬಂದು ಇವಾಗ ನಿಮ್ಮ ಮೀಡಿಯಾ ಮುಂದೆನೇ ಆ ಥರ ಮಾತಾಡ್ತಾನಂದರೆ, ನಿಮ್ಮ ಮೀಡಿಯಾ ಇಲ್ಲ, ನನ್ನ ಮನೆಯಲ್ಲಿ ಒಬ್ಬನೇ ಇದ್ದಾಗ ಏನು ಮಾಡಿರ್ತಾನೆ ಅದು ನೀವು ಡಿಸೈಡ್ ಮಾಡಿ. ಸರ್, ಈಗ ಚಿಕ್ಕಪೇಟೆ ನಿವಾಸಿಗಳು ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಚೆಕ್ ಬೌನ್ಸ್ ಆಗಿದೆ, ಸಿಲಿಂಡರ್ ಕೊಟ್ಟಿಲ್ಲ. ಚಾನ್ಸೇ ಇಲ್ಲ. ಚೆಕ್ ಬೌನ್ಸ್ ಎಲ್ಲ ಸುಳ್ಳೋದು. ಅವ್ರು ಹೇಳ್ತಿದ್ದಾರೆ ಸರ್, ಮನೆ ಡೆಮೊಲೇಷನ್ ಮಾಡಿದ್ವಿ, ಮನೆ ಕಟ್ಕೊಡ್ಸಿಲ್ಲ ಅಂತ. ಇವಾಗ ಚೆಕ್ ಬೌನ್ಸ್ ನಮ್ಮ ಲೈಫಲ್ಲಿ ಆಗೋದಿಲ್ಲ. ಚೆಕ್ ಬೌನ್ಸ್, ಒಂದು ಚೆಕ್ ಬೌನ್ಸ್ ಯಾರಾದರೂ ತೋರಿಸ್ಲಿ ಬಂದು. ಚಿಕ್ಕಪೇಟೆ ನಿವಾಸಿಗಳು ಹೊರಗಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಹೌದು, ಅವ್ರಿಗೆ ಮನೆ ಕೊಡಬೇಕಂತ ಮನೆ ಕಟ್ಕೊಡ್ತಾ ಇದ್ದೆ. ಎಲ್ಲ ಏನು ಇದು ಬ್ಲ್ಯಾಕ್ ಮೇಲಿಂಗ್ ಅಲ್ಲ. ನಾನು ಸಂತೋಷದಿಂದ ಕಟ್ಕೊಡ್ತಾ ಇರೋದು. ಕೆಲವು ಮನೆಗಳು ಒಂದು 5-6 ಮನೆ, ಒಂದು 200 ಮನೆಯಲ್ಲಿ ಒಂದು 5-6 ಮನೆ ಅನ್ಫಿನಿಷ್ ಆಗಿದೆ. ಅದರ ಮೇಲೆ ಒಂದು FIR ಆಗಿದೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ. ಬೋರ್ಡ್ ಚೇರ್ಮನ್ ಮೇಲೆ ಮತ್ತು ನನ್ನ ಮೇಲೆ ಒಂದು FIR ಆಗಿದೆ. ಏನಂತ, ಇಲ್ಲಿ ನಾನು ಒಗ್ಬೋಟ್ ಪ್ರಾಪರ್ಟಿನ ನಾನು ಎಂಕ್ರೋಚ್ಮೆಂಟ್ ಮಾಡಿ ನನ್ನ ಸ್ವಂತಕ್ಕೋಸ್ಕರ ತಗೊಳ್ತಾ ಇದ್ದೀನಿ ಅಂತೇಳ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡಿ FIR ಮಾಡಿದ್ದಾರೆ. ಆ FIR ಇರೋದ್ರಿಂದ ನಾನು ಅಲ್ಲಿ ಮನೆಗಲ್ಲೂ ಹೋಗಿ ಕಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್ ಅಂತ. ಇವಾಗ ನನಗೆ ಆಗದಿರೋರು ನಮ್ಮ ಗುಲಾಮ್ ಮುಸ್ತಫಾ ಅವ್ರು ಇದಾರಲ್ಲ, ಅವರೇ ಕಳಿಸಿರೋದು. ನನ್ನ ಮಗನೂ ಅವ್ರು ಇಬ್ಬರು ಕರ್ಕೊಂಡು ಬಂದಿದ್ರು. ಪ್ರತಿಭಟನೆ ಮಾಡಿ ನನಗೆ ಅವಮಾನ ಮಾಡಿ ಅಂತೇಳ್ಬಿಟ್ಟು ಅವರೇ ಕರ್ಕೊಂಡು ಬಂದಿದ್ರು. ಅದೇನು ಸತ್ಯಾಂಶ ಇಲ್ಲ. ಅವ್ರಿಗೆ ಮನೆಗಳು ಕಟ್ಕೊಡ್ಬೇಕು. ನಿಮ್ಮ ಮೀಡಿಯಾ ಮುಖಾಂತರ ಯಾರಾದರೂ 4 ಜನ ದೊಡ್ಡವ್ರು ಬಂದು ನಿಂತ್ಕೊಂಡ್ರೆ ಅವ್ರಿಗೆ ನಾನು ಲೀಗಲ್ಲಾಗಿ ಅಲ್ಲಿ ಹೋಗಿ ಮನೆಗಳು ಕಟ್ಕೊಡೋಕ್ಕಾಗಲ್ಲ. ನಿಮ್ಮ ಮುಖಾಂತರ ಬೇಕಾದರೆ ನನ್ನ ಸ್ವಂತ ದುಡ್ಡನ್ನು ಕೊಟ್ಟು ಅವ್ರಿಗೆ ಮನೆಗಳು ನೀವೇ ಕಟ್ಕೊಡಿ ಅಂತ ನಾನು ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ. ವೇಟ್ ಮಾಡಿದ್ರೆ ಸರ್, ನೀವು ಮೀಟ್ ಆಗ್ತೀರಿ? ಹೌದು, ನಮಗೆ ಮೀಡಿಯಾದವರೆಲ್ಲ ಬೇಡ ಸರ್, ಅದೆಲ್ಲ ಡಾಕ್ಯುಮೆಂಟ್ ಪ್ರಕಾರ ಕರೆಕ್ಟ್ ಇದೆ, ನೀವೇನು ಹೋಗಿ ಅದು ಕಾಂಟ್ರವರ್ಸಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವರೇ ಮಾತಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು, ನಮಸ್ಕಾರ. ಇದಿಷ್ಟು KJ ಬಾಬು ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆಗೆ KJ ಬಾಬು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ನಿಮ್ಮ ಮಗನ ವಿರುದ್ಧನೇ ಗಂಭೀರ ಆರೋಪ ಮಾಡ್ತಿದ್ರ ಸರ್, ಏನು ವಿಚಾರ ಅಂತ? ಅವನಿಗೆ ಬುದ್ಧಿ ಇಲ್ಲ. ಇವಾಗ ಅವನು ಹೋಗಿ ಗುಲಾಮ್ ಮುಸ್ತಫಾ GM ಇನ್ಫಿನಿಟ್ ಓನರ್ ಗುಲಾಮ್ ಮುಸ್ತಫಾ ಅಲಿಯಾಗಿದ್ದಾನೆ. ಅವನಿಗೆ ಇವಾಗ ಬುದ್ಧಿ ಇಲ್ಲ. ಇವಾಗ ಏನು ಗೊತ್ತಾಗ್ತಾ ಇಲ್ಲ. ಅವನು ದೊಡ್ಡ ಫ್ರಾಡ್ ಇದ್ದಾನೆ ಗುಲಾಮ್ ಮುಸ್ತಫಾ. ನನಗೆ ಅಲ್ಲ, ಎಲ್ಲ ಒಂದು 3,000 ಜನ ಫ್ಲ್ಯಾಟ್ ಓನರ್ಸು ಅವ್ರ ಹತ್ರ ಫ್ಲ್ಯಾಟ್ಗಳು ತಗೊಂಡಿದ್ದಾರೆ ಇಲ್ಲಿ ಎಲೆಕ್ಟ್ರಾನಿಕ್ ನಿಯೋ ಟೌನಲ್ಲಿ. ಅವ್ರಿಗೆಲ್ಲರಿಗೂ ಮೋಸ ಮಾಡಿದ್ದಾನೆ. ಅವನ ಮಾತಲ್ಲಿ ಬಂದುಬಿಟ್ಟಿದ್ದಾನೆ ಹುಡುಗ. ಅವನಿಗೆ ಮೆಚ್ಯೂರಿಟಿ ಇಲ್ಲ. ಮಗನ ಮೇಲೆ ಗಂಭೀರ ಕೊಲೆ ಬೆದರಿಕೆ. ಏನು ಮಾಡಬೇಕು? ಕೊಡಲೇಬೇಕಲ್ಲ. ಇವಾಗ ನಾನು ಸೇಫ್ಟಿ ನಾನು ಮಾಡ್ಕೋಬೇಕಲ್ಲ. ನಾಳೆ ಏನೋ ಆಗದಿರಂಗೆ
ನಾನು ಸೇಫ್ಟಿ ಮಾಡ್ಕೋಬೇಕಲ್ಲ. ಫ್ಲಾಟ್ ವಿಚಾರನ ಏನು ಹಣದ ವಿಚಾರನ? ಫ್ಲಾಟ್ ವಿಚಾರ ಅಲ್ಲ, ನಮ್ಮ ಹತ್ರ ಅವನು ಒಂದು 200 ಕೋಟಿ ರೂಪಾಯಿ ಸಾಲ ಕೇಳ್ತಾನೆ ಅವ್ರ ಮಾವ. ಯಾರು? ನಿಮ್ಮ ಮಗನ ಮಾವ? ಮುಸ್ತಫಾ, ನಿಮ್ಮ ಮಗ? ನನ್ನ ಮಗನ ಮಾವ. ಆಮೇಲೆ ನಮ್ಮ ಹತ್ರ ಲ್ಯಾಂಡ್ ಕೇಳ್ತಾರೆ. ಆ ಲ್ಯಾಂಡ್ ಕೊಡಲ್ಲ ಅಂತೇಳ್ಬಿಟ್ಟು ಈ ಹುಡುಗನಿಗೆ ಬೆಂಕಿ ಹಾಕಿ ನಮ್ಮ ಹತ್ರ ಕಳಿಸ್ತಾರೆ. ಅವನು ಬಂದು ನಮ್ಮ ಮಾವನಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಈ ಲ್ಯಾಂಡು 5.5 ಎಕರೆ ಲ್ಯಾಂಡ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋ ಪ್ರಾಪರ್ಟಿ ಅವ್ರಿಗೆ ಕೊಡಿ, 2 ವರ್ಷದಲ್ಲಿ ಅವ್ರು ದುಡ್ಡು ಕೊಡ್ತೀನಿ ಅಂತಾರೆ. ಅವ್ರು ಸುಮ್ಮನೆ ಕೇಳ್ತಾ ಇದ್ದಾರೆ ಅಂತ ಕೇಳ್ತಾನೆ. ಅವ್ನು ದೊಡ್ಡ ಫ್ರಾಡ್ ಇದ್ದಾನೆ, ನಾನು ಹೋಗಿ ಸಿಗಾಕೊಟ್ಟಿದ್ದೀನಿ, ಬೇಡ ಅವನು ಹುಷಾರಾಗಿರೋ ಅವನ ಜೊತೆಗೆ ಅಂತ ನಾನು ಅವನಿಗೆ ಕನ್ವಿನ್ಸ್ ಮಾಡ್ತೀನಿ. ಕನ್ವಿನ್ಸ್ ಮಾಡಿದ್ರೆ ಅವನೇನು ಹೇಳ್ತಾನೆ, ಇಲ್ಲ ಯಾರಿಗೋಸ್ಕರ ಇಟ್ಟಿದ್ಯಾ ಇದು? ನಿನ್ಗೋಸ್ಕರ ಇಟ್ಟಿದ್ದೀನಿ. ನಿನ್ಗೋಸ್ಕರ ಅಂದರೆ ನನಗೆ ಬೇಡ, ಅದು ಅವ್ರಿಗೆ ಕೊಟ್ಬಿಡು ಅಂತಾನೆ. ನಾನು ಕೊಡಲ್ಲ ಅಂತ ಹೇಳಿದ್ಮೇಲೆ ನನ್ನ ಮೇಲೆ ಸೋಫಾ ಮೇಲೆ ತಳ್ಳಿಬಿಟ್ಟು ಕೈ ಎತ್ತಾನೆ. ಕೈ ಹೊಡಿಯೋಕ್ಕೆ ಬರ್ತಾನೆ ನನ್ನ ಮಗ, ಹೊಡಿಯೋಕ್ಕೆ ಬರ್ತಾನೆ. ಹೊಡಿಯೋಕ್ಕೆ ಬಂದರೆ ಆವಾಗ ನಮ್ಮ ಹೆಂಡತಿ ಎಲ್ಲ, ನನ್ನ ಹೆಂಡತಿ, ನನ್ನ ಮಗಳು, ನಮ್ಮ ಅಲ್ಲಿಯ ಎಲ್ಲ ಬಂದು ಬಿಡಿಸ್ತಾರೆ. ಬಿಡಿಸಿ ಅವನಿಗೆ ಆಚೆ ಕಳಿಸ್ತಾರೆ. 50 ದಿವಸ ಆಗುತ್ತೆ ಮನೆಯಿಂದ ಹೋಗಿ ಅವನು. ಇವತ್ತು ಬಂದಿದ್ರು ಅವ್ರು ಹೇಳ್ತಾರೆ ನಾನು ಯಾವುದೂ ಆ ಥರ ಮಾಡಿಲ್ಲ ಅಂತ ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಿಮ್ಮ ಮಗ. ಈಗ ಅದು ಇವಾಗ ನೀವು ಹೇಳಿದ್ರಲ್ಲ, ನೋಡಿದ್ರಲ್ಲ, ಅವ್ನ ಮಾವನೇ ಸರಿ, ನಾವು ರಾಂಗ್ ಅಂತ. ನಾನು ದುಡ್ಡು ಕೊಟ್ಟು ಅವನಿಗೆ 15 ಕೋಟಿ ಕೊಟ್ಟು ಇವಾಗ ನಾವು ತಪ್ಪಲ್ಲಿ ಬಂದಿದ್ದೀವಿ. ಇವಾಗ ಅವನು ಬಂದು ಇವಾಗ ನಿಮ್ಮ ಮೀಡಿಯಾ ಮುಂದೆನೇ ಆ ಥರ ಮಾತಾಡ್ತಾನಂದರೆ, ನಿಮ್ಮ ಮೀಡಿಯಾ ಇಲ್ಲ, ನನ್ನ ಮನೆಯಲ್ಲಿ ಒಬ್ಬನೇ ಇದ್ದಾಗ ಏನು ಮಾಡಿರ್ತಾನೆ ಅದು ನೀವು ಡಿಸೈಡ್ ಮಾಡಿ. ಸರ್, ಈಗ ಚಿಕ್ಕಪೇಟೆ ನಿವಾಸಿಗಳು ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಚೆಕ್ ಬೌನ್ಸ್ ಆಗಿದೆ, ಸಿಲಿಂಡರ್ ಕೊಟ್ಟಿಲ್ಲ, ನೋ ಚಾನ್ಸೇ ಇಲ್ಲ. ಚೆಕ್ ಬೌನ್ಸ್ ಎಲ್ಲ ಸುಳ್ಳದು. ಅವ್ರು ಹೇಳ್ತಿದ್ದಾರೆ ಸರ್, ಮನೆ ಡೆಮೊಲೇಷನ್ ಮಾಡಿದ್ವಿ, ಮನೆ ಕಟ್ಟಿ ಕೊಡ್ಸಿಲ್ಲ ಅಂತ. ಇವಾಗ ಚೆಕ್ ಬೌನ್ಸ್ ನಮ್ಮ ಲೈಫಲ್ಲಿ ಆಗೋದಿಲ್ಲ. ಚೆಕ್ ಬೌನ್ಸ್, ಒಂದು ಚೆಕ್ ಬೌನ್ಸ್ ಯಾರಾದರೂ ತೋರಿಸ್ಲಿ ಬಂದು. ಚಿಕ್ಕಪೇಟೆ ನಿವಾಸಿಗಳು ಹೊರಗಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಹೌದು, ಅವ್ರಿಗೆ ಮನೆ ಕೊಡಬೇಕಂತ ಮನೆ ಕಟ್ಕೊಡ್ತಾ ಇದ್ದೆ ಎಲ್ಲ. ಏನು ಇದು ಬ್ಲ್ಯಾಕ್ ಮೇಲಿಂಗ್ ಅಲ್ಲ, ನಾನು ಸಂತೋಷದಿಂದ ಕಟ್ಕೊಡ್ತಾ ಇರೋದು. ಕೆಲವು ಮನೆಗಳು ಒಂದು 5-6 ಮನೆ, ಒಂದು 200 ಮನೆಯಲ್ಲಿ ಒಂದು 5-6 ಮನೆ ಅನ್ಫಿನಿಷ್ ಆಗಿದೆ. ಅದರ ಮೇಲೆ ಒಂದು FIR ಆಗಿದೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ. ಬೋರ್ಡ್ ಚೇರ್ಮನ್ ಮೇಲೆ ಮತ್ತು ನನ್ನ ಮೇಲೆ ಒಂದು FIR ಆಗಿದೆ. ಏನಂತ, ಇಲ್ಲಿ ನಾನು ಒಗ್ಬೋಟ್ ಪ್ರಾಪರ್ಟಿನ ನಾನು ಎಂಕ್ರೋಚ್ಮೆಂಟ್ ಮಾಡಿ ನನ್ನ ಸ್ವಂತಕ್ಕೋಸ್ಕರ ತಗೊಳ್ತಾ ಇದ್ದೀನಿ ಅಂತೇಳ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡಿ FIR ಮಾಡಿದ್ದಾರೆ. ಆ FIR ಇರೋದ್ರಿಂದ ನಾನು ಅಲ್ಲಿ ಮನೆಗಲ್ಲೂ ಹೋಗಿ ಕಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್ ಅಂತ. ಇವಾಗ ನನಗೆ ಆಗದಿರೋರು ನಮ್ಮ ಗುಲಾಮ್ ಮುಸ್ತಫಾ ಅವ್ರು ಇದಾರಲ್ಲ, ಅವರೇ ಕಳಿಸಿರೋದು. ನನ್ನ ಮಗನೂ ಅವ್ರು ಇಬ್ಬರು ಕರ್ಕೊಂಡು ಬಂದಿದ್ರು. ಪ್ರತಿಭಟನೆ ಮಾಡಿ ನನಗೆ ಅವಮಾನ ಮಾಡಿ ಅಂತೇಳ್ಬಿಟ್ಟು ಅವರೇ ಕರ್ಕೊಂಡು ಬಂದಿದ್ರು. ಅದೇನು ಸತ್ಯಾಂಶ ಇಲ್ಲ. ಅವ್ರಿಗೆ ಮನೆಗಳು ಕಟ್ಕೊಡ್ಬೇಕು. ನಿಮ್ಮ ಮೀಡಿಯಾ ಮುಖಾಂತರ ಯಾರಾದರೂ 4 ಜನ ದೊಡ್ಡವ್ರು ಬಂದು ನಿಂತ್ಕೊಂಡ್ರೆ ಅವ್ರಿಗೆ ನಾನು ಲೀಗಲ್ಲಾಗಿ ಅಲ್ಲಿ ಹೋಗಿ ಮನೆಗಳು ಕಟ್ಕೊಡೋಕ್ಕಾಗಲ್ಲ. ನಿಮ್ಮ ಮುಖಾಂತರ ಬೇಕಾದರೆ ನನ್ನ ಸ್ವಂತ ದುಡ್ಡನ್ನು ಕೊಟ್ಟು ಅವ್ರಿಗೆ ಮನೆಗಳು ನೀವೇ ಕಟ್ಕೊಡಿ ಅಂತ ನಾನು ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ. ವೇಟ್ ಮಾಡಿದ್ರೆ ಸರ್, ನೀವು ಮೀಟ್ ಆಗ್ತೀರಿ? ಹೌದು, ನಮಗೆ ಮೀಡಿಯಾದವರೆಲ್ಲ ಬೇಡ ಸರ್, ಅದೆಲ್ಲ ಡಾಕ್ಯುಮೆಂಟ್ ಪ್ರಕಾರ ಕರೆಕ್ಟ್ ಇದೆ, ನೀವೇನು ಹೋಗಿ ಅದು ಕಾಂಟ್ರವರ್ಸಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವರೇ ಮಾತಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು, ನಮಸ್ಕಾರ. ಇದಿಷ್ಟು KJ ಬಾಬು ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.